ಬನ್ನಿ ಗೌಡ್ರೆ ಬನ್ನಿ. ಪುಟ್ಟಣ ಒಂದು ಟೀ ಕೊಡು, ಕಡಕ್ ಆಗಿರೋದ. ಆಯ್ತು ಮಾಡ್ಕೊಡ್ತೀನಿ ಬನ್ನಿ ಗೌಡ್ರೆ. ಪುಟ್ಟಣ ಈಗ ಗೋಪಾಲನಾರ ಇಲ್ಲಿಗೆ ಬಂದಿದ್ನ ಟೀ ಕುಡಿಯಕ್ಕೆ? ಇಳ್ಕಂಡ್ರಿ ಗೌಡ್ರೆ, ಒಂದ್ 2 ದಿವಸದಿಂದ ಕಾಣ್ತಾನೆ ಇಲ್ಲ. ಎತ್ಲಾಗ ಹೋಗ್ಬಿಟ್ನ ಏನೋ ನನ್ನ ಮಗ. ಯಾಕ್ರಿ ಗೌಡ್ರೆ ಅವ್ರನ್ನ ಕೇಳ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಅಯ್ಯೋ ನನ್ನ ಮಗ 1000 ರೂಪಾಯಿ ದುಡ್ಡು ಇಸ್ಕೊಂಡು 6 ತಿಂಗಳಾದ್ರೂ ಇನ್ನು ಕೈಗೆ ಸಿಗಂಗೂ ಇಲ್ಲ, ದುಡ್ಡು ಕೊಡಂಗೂ ಇಲ್ಲ ಕಣ್ರಿ. ಹಂಗ್ ಮಾಡಿದಾನೆ ಅವನು. ನನಗೂ ಟೀ ಕಾಸು ಬಾಕಿ ನಿಲ್ಸ್ಬಿಟ್ಟಿದ್ದಾನೆ. ಒಂದು 150-200 ರೂಪಾಯಿನ ನನಗೂ ಕೊಡಬೇಕು. ಅವನು ಬಂದ್ರೆ ಕೇಳೋಣ ಅಂದ್ರೆ ಅವನು ಬರಂಗೇ ಇಲ್ಲ. ಎಲ್ಲಿಗೆ ಹೋಯ್ದಾನೆ ಏನೋ, ಊರಿಗಿರ್ಬಿಟ್ಟು ಹೋದ್ನ ಏನೋ ಸಾಲಕ್ಕೆ ಎದ್ರಿ. ಹ್ಞೂ ಇರ್ಬೇಕೇನೋ, ತುಂಬಾ ಸಾಲ ಮಾಡ್ಕೊಂಡ್ರೆ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳ್ಕೊಂಡೇ ತಿರುಗ್ತಾನೆ ನನ್ನ ಮಗ. ಹೋಗೋಡ್ರೆ ನಮ್ಮ ಅಪ್ಪನ ಆಸ್ತಿ ಅಷ್ಟೀತೆ ಇಷ್ಟೀತೆ ಅಂತ ಹೇಳ್ಕೊಂಡು ಊರೆಲ್ಲ ಸಾಲ ಮಾಡ್ಕೊಂಡು ತಿರುಗ್ತಾ ಅವನೇ. ಅಲ್ಲ ಅವ್ರದ್ದು ಇದ್ದಿದ್ದು 2 ಎಕರೆ ಜಮೀನ್ ಇತ್ತಪ್ಪ, ಅದೊಂದು ಮನೆ ಐತೆ. ಅದು ಅವ್ರ ಅಪ್ಪನೇ 1 ಎಕರೆನೇನೋ ಮಾರ್ದ ಅಂದಂಗೆ ಆಯ್ತು. ಅದೇನು ನಿಜವೋ ಸುಳ್ಳೋ ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟೀತೆ ಇಷ್ಟೀತೆ ಅಂತ ಹೇಳ್ಕೊಂಡು ಸಾಲ ಮಾಡ್ಕೊಂಡು ಹೆಂಡತಿ ಮಕ್ಳನ್ನ ಬಿಟ್ಟು ಊರೂರು ಅಡ್ಡಾಡ್ತಾನೆ. ಹೌದು ಗೌಡ್ರೆ, 1-2 ಎಕರೆ ಏನೋ ಇತ್ತು ಅವನದು, ಅವ್ರ ಅಪ್ಪಂದು. ಅದನ್ನ ಅವ್ರ ಅಪ್ಪ ಕುಡಿದು 1 ಎಕರೆ ಮಾರ್ಕೊಂಬಿಟ್ಟ ಅವಾಗ್ಲೇನೆ ನಮಗೆ ಕಾಣಂಗೆ. ಇನ್ನೊಂದು ಎಕರೆ ನನ್ನ ಮಗೇನು ಉಳಿಸ್ಕೊಂಡನೋ ಇಲ್ಲ ಮಾರ್ಕೊಂಡು ತಿಂದನೋ ಅದು ಗೊತ್ತಿಲ್ಲ ಕಣ್ರಿ ಗೌಡ್ರು. ಹಂಗೇನಾರ ಮಾಡಿದ್ರೆ ಅವನು ಇವತ್ತಿನ ಕಾಲದಲ್ಲಿ ಮತ್ತೆ ಅವ್ನ ಕೈಲಿ ತಗೊಳಕ್ಕಾಗಲ್ಲ ಬಿಡ್ರಿ. ಅವ್ರ ಹೆಂಡ್ರು ಮಕ್ಳಿಗೆ ಕೈಗೆ ಚಿಪ್ ಕೊಟ್ಟಂಗೆ ಆಗುತ್ತೆ. ಅದೊಂದಾರ ಉಳಿಸ್ಕೊಂಡ್ರೆ ಅವ್ರಿಗೊಬ್ಬ ಮಗಳು ಇರ್ಬೇಕೇನೋ, ಅವ್ರಿಗಿನ ಒಂದು ಮದುವೆ ಮಾಡಿ ಕಳ್ಸೋಕೆ ಸರಿ ಆಗುತ್ತೆ ಮಾರ್ಬಿಟ್ಟು. ಹೌದು ಗೌಡ್ರೆ, ಇವತ್ತಿನ ಕಾಲದಲ್ಲಿ ಜಮೀನು ತಗೊಳೋದು ಭಾರಿ ಕಷ್ಟ ಇದೆ ಬಿಡ್ರಿ. ಇರೋದನ್ನ ಮಾರ್ಕೋಬೋದು ಸುಲಭವಾಗಿ, ಮತ್ತೆ ನಾವು ತಗೋತೀವಿ ಅಂದರೆ ಭಾರಿ ಕಷ್ಟ ಐತಿ. ಅವನಿಗೊಬ್ಳು ಮಕ್ಳಿದ್ದಾಳೆ ಗೌಡ್ರೆ, ಏನು SLC ಏನೋ ಓದ್ತಾ ಇರ್ಬೇಕೇನೋ. ಆ ಜಮೀನಾರ ಇವನು ಉಳಿಸ್ಕೊಂಡಿದ್ರೆ ಆ ಹುಡುಗಿಗೆ ಒಂದು ಮದುವೆ ಒಳ್ಳೆ ಕಡೆಗೆ ನೋಡಿ ಮದುವೆ ಮಾಡ್ಬೋದು. ಕಣಣ್ಣ ಅದು ನಿಜಾನೇ. ಅಲ್ಲಿ ಯಾರೋ ಬರ್ತಾ ಇರೋಂಗಿದಾರಲ್ಲ ನೋಡಕ್, ಅವನಂಗೆ ಕಾಣ್ತಾವನಿ ದೂರದಲ್ಲಿ. ತಡಿ ಬರ್ಲಿ ಹತ್ರ ನೋಡೋಣ. ಹ್ಞೂ ಕೊಡ್ರಿ ಗೌಡ್ರೆ, ನನ್ನ ಮಗನೇ ಬರ್ತಾವನೆ. ತಡಿ ಬರ್ಲಿ, ಮಾಡ್ತೀನಿ ಅವನಿಗೆ. ಏನ್ ಗೌಡ್ರೆ ಏನ್ ಮಾಡ್ತಾ ರಾಜ್ಕುಮಾರ? ಬಾಯ್ಲಿ, ನಿನ್ನೆ ಕಾಯ್ತಾ ಇದ್ದೆ ನಾನು ಅಷ್ಟು ದಿವಸ. ಯಾಕೆ ಗೌಡ್ರೆ ಏನ್ ಕೊಡ್ತೀರಾ? ಲಾ ಎತ್ಲಾಗ ಹೋಯ್ತಲಾ ಇಷ್ಟು ದಿವಸ? ದುಡ್ಡು ಇಸ್ಕೊಂಡು ಎಷ್ಟು ದಿವಸ ಆತ್ಲಾ? ಕೊಡ್ಬೇಕು ಅಂತ ಗ್ಯಾನ್ ಇಲ್ವೇನ್ಲ ನಿನಗೆ? ಗ್ಯಾನ್ ಗೆಟ್ಟನೆ ಗೌಡ್ರೆ. ಬಿಸಿನೆಸ್ಗೋಸ್ಕರ ಬೆಂಗಳೂರಿಗೆ ಹೋಯ್ದ್ರೆ ಗೌಡ್ರೆ, ಯಾವ್ದೋ ದುಡ್ಡು ಬರ್ಬೇಕಾಯ್ತು, ಬರೋಣ ಅಂತ ಇಸ್ಕೊಂಬಂದೇನಪ್ಪ. ಕೊಡಿಲಿ ಫಸ್ಟ್, ನಂದು 200 ರೂಪಾಯಿ ಸಾಲ ಆಗಿದೆಯಲ್ಲ ನಿಂದು, ಕೊಡಿಲಿ. ಹೂವಣ ಬರೋಣ ಅಂತ ಹೋಯ್ದೆ. ಅದೇ ನನ್ನ ಮಗನೇ ಊರಲ್ಲಿಲ್ಲ ಬೆಂಗಳೂರಲ್ಲಿ. ಬಾ ಕೊಡ್ತೀನಿ ಅಂತ ಹೇಳಿದ್ದ. ಹೋದ್ರೆ ಅವನೇ ಎಲ್ಲ ಹೋಗ್ಬಿಟ್ಟಿದ್ದಾನೆ. 10,000 ರೂಪಾಯಿ ಕೊಡ್ಬೇಕಣ್ಣ ಅವನು ನನಗೆ. ಕೇಳೋಣ ಅಂತ ಹೋದ್ರೆ ಅವನೇ ಎತ್ಲಾಗ ಹೋಗ್ಬಿಟ್ಟಿದ್ದಾನೆ. ಬರೇ ಇಂಥ ನಾಟಕ ಮಾಡ್ಕೊಂಡೇ ಬಂದೆ ಜೀವನದ್ದಕ್ಕೂ. ಫಸ್ಟ್ ದುಡ್ಡು ಕೊಡ್ಲಾ ಇಲ್ಲ ನನಗೆ? ಹ್ಞೂ ಕಣ ಕೊಡ್ತೀನಿ, ಯಾಕೆ ಎದರ್ಕತೀಯ? ನನ್ನ ಮೇಲೆ ನಂಬಿಕೆ ಇಡು, ಕೊಡ್ತೀನಿ ನಾನು. ಅಪ್ಪ ತಂದೆ ನಿನ್ನ ನಂಬಿ 6 ತಿಂಗಳಿಂದ ಕಾಯ್ತಾ ಇದೀನಿ. ಕೊಟ್ಬಿಟ್ಟು ಫಸ್ಟ್ ಮನೆ ತಕ ಹೋಗಪ್ಪ. ನಿನ್ನ ಹೆಂಡತಿ ಮಕ್ಳು ಏನ್ ಮಾಡ್ತಾ ಇದಾರೆ ನೋಡೋಕ್. ಯಾಕಣ್ಣ ಹಂಗಂತೀಯ? ನನ್ನ ಹೆಂಡತಿ ಮಕ್ಳಿಗೆ ಮೊನ್ನೆ ತಾನೇ 2 ಲಕ್ಷ ರೂಪಾಯಿ ಒಡವೆ ಮಾಡಿಸ್ಕೊಟ್ಟಿದ್ದೀನಿ ಕಣ. ನಿಂದು ಜುಜುಬಿ 1,000 ಕೊಡಲ್ವೇನ ನಾನು? ನಂದು 200 ರೂಪಾಯಿ ಅಂಗಡಿ ಬಾಕಿ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿನಗೆ. 2 ಲಕ್ಷ ರೂಪಾಯಿ ಒಡವೆ ಮಾಡಿಸ್ಕೊಟ್ಟೆ. 2 ಲಕ್ಷ ರೂಪಾಯಿ ನೋಡ್ರಿ. ಹ್ಞೂ ಕಣಣ್ಣ ನಿಜ. ನಮ್ಮ ಅಪ್ಪಂದು ಯಾವ್ದೋ ದುಡ್ಡು ಬರ್ಬೇಕಾಯ್ತು, 2 ಲಕ್ಷ ಬಂತು. ಅದನ್ನ ಸೀದಾ ತಗೊಂಡೋಗಿ ಒಡವೆ ಮಾಡಕ್ ಹಾಕಕ್ ಬಂದ್ಬಿಟ್ಟಿದ್ದೀನಿ ಕಣಣ್ಣ. ಮತ್ ಫಸ್ಟ್ ನಾನು 1000 ರೂಪಾಯಿ ದುಡ್ಡು ಕೊಡ್ಬೇಕಲ್ವೇಲ್ಲ? ದುಡ್ಡು ಬಂದ್ರೆ ಕೊಡೋಣ ಅಂತ ಇದ್ದೆ ಕಣಣ್ಣ. ಈ ಒಡವೆ ಮಾಡ್ಸಕ್ ಹೋಯ್ದ್ನಲ್ಲ, ಅಲ್ಲಿ 2 ಲಕ್ಷ ಕೇಳ್ಬಿಟ್ರು. 1,000 ರೂಪಾಯಿ ಕಮ್ಮಿ ಆದ್ರೆ ನಾವು ಇಸ್ಕೊಳಲ್ಲ ಅಂದ್ಬಿಟ್ರು. ಅದಕ್ಕೆ ಅತ್ತಾಗ ಅಲ್ಲೇ ಕೊಟ್ಟು ಬಂದ್ಬಿಟ್ಟೆ ಕಣಣ್ಣ. ಇಂಥ ಮಾತುಗಳೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಫಸ್ಟ್ ನನ್ನ ಟೀ ಅಂಗಡಿ ದುಡ್ಡು ಕೊಟ್ಬಿಟ್ಟು ಹೋಗು ಅಣ್ಣ. ನಾಳೆ ನೋಡು ಇಷ್ಟೊತ್ತಿಗೆ ಬರ್ತೀನಿ ನಿನ್ನ ಅಂಗಡಿ ಹತ್ರ. ನಿಂದು 200 ರೂಪಾಯಿ, ಗೌಡ್ರು 1000 ರೂಪಾಯಿ 2 ಕೊಟ್ಟು ಮೇಲೆ ಮಾತಾಡ್ತೀನಿ ಕಣಣ್ಣ ನಾನು. ಅಲ್ಲಿವರೆಗೂ ಏನು ಮಾತಾಡಲ್ಲ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ಪುಣ್ಯಾತ್ಮ ಸಾಕಾಗಿ ಹೋಗ್ಬಿಟ್ಟಿದ್ದೆ ನಿನ್ನ ನೋಡಿ. ಸರಿ ಕಣಣ್ಣ ಬರ್ತೀನಿ. ನಾಳೆ ಮೈಸೂರಿಗೆ ಬೇರೆ ಹೋಗ್ಬೇಕು ನಾನು, ಕೆಲ್ಸಿದಾವೆ. ಯಾವ್ದೋ ದುಡ್ಡು ಬರ್ಬೇಕಾಯ್ತು, ಹೋಗಿ ಬರ್ತೀನಿ. ನೋಡ್ರಿ ಗೌಡ್ರೆ, ಹಿಂಗ್ ನಾಟಕ ಮಾಡ್ಕೊಂಡೇ ಹೋಗ್ತಾನೆ ಇವನು. ಒಂದ್ ದಿವಸ ಕಾಲ ನಮ್ ದುಡ್ಡು ಕೊಡ್ಲಿಲ್ವಲ್ಲ ಗೌಡ್ರಿ ಇವನು. ಈ ನನ್ನ ಮಗನ ಇನ್ನೊಂದ್ ದಿವಸ ಜಪ್ಪ ಯಾವ್ದು 1 ರೂಪಾಯಿ ದುಡ್ಡು ಕೊಡ್ಬಾರ್ದು ಕಣಣ್ಣ. ಸರಿ ಕಣಣ್ಣ, ನಾನು ಬರ್ತೀನಿ, ಹೊಲ್ತಕ್ ಹೋಗ್ಬೇಕು. ಅಯ್ಯೋ ಗೌಡ್ರು ಮಾತಾಡ್ತಾ ಟೀ ಕುಡಿತಾನೆ ಹೋಗ್ಬಿಟ್ರಲ್ಲಪ್ಪ. 10 ರೂಪಾಯಿ ಲಾಸ್ ಆಯ್ತು. ನಮ್ಮ ಮನೆಯವ್ರು ಇನ್ನೂ ಬರ್ಲೇ ಇಲ್ವಲ್ಲ? ಇಷ್ಟೊತ್ತಾದ್ರು ತಿಂಡಿ ಮಾಡು ಅಂತ ಹೇಳ್ಬಿಟ್ಟು ಹೋದಾರು. ತಾಟ ತಕ್ಕ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದಾರು, ಇನ್ನೂ ಬರ್ಲಿಲ್ವಲ್ಲ? ಎಷ್ಟೊತ್ತಿಗೆ ಬರ್ತಾರೋ ಏನೋ. ತಿಂಡಿ ಎಲ್ಲಿ ತಣ್ಣಗಾಗೋಗುತ್ತೋ ಏನೋ. ಶಾಂತಿ ತಿಂಡಿ ಮಾಡ್ದ? ಪುಣ್ಯಾತ್ಮ ಮಾಡಿ ಎಷ್ಟೊತ್ತ
ಅಯ್ಯೋ ಹಂಗಲ್ಲ ಕಣೆ, ತೋಟದಕ್ಕೆ ಅಂತ ಹೋಗ್ತಾ ಇದ್ನಾ, ಅಲ್ಲಿ ಟೀ ಕುಡಿಯೋಣ ಅಂತ ಅಂಗಡಿ ತಗೋದೆ. ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡೆ, ಅಷ್ಟೊತ್ತಿಗೆ ಈ ಗೋಪಾಲ ಬಂದ. ನನ್ನ ಮಗಂತ ಮಾತಾಡ್ಕೊಂಡು ಇಷ್ಟೊತ್ತಾಗೋಯ್ತು. ಇವತ್ತಾರ ದುಡ್ಡು ಕೊಟ್ಟ ಏನೋ ಅವನು ಇಸ್ಕೊಂಡಾಗ 6 ತಿಂಗಳಾಯ್ತು ದುಡ್ಡು ಇಸ್ಕೊಂಡೋಗಿ. ಇಲ್ಲ ಕಣೆ, ಇವತ್ತು ಕೊಡ್ಲಿಲ್ಲ. ಬಂದ್ ಮಾತಾಡ್ಬಿಟ್ಟು ನಾಳೆ ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಕೈ ಸಿಕ್ತಾಗ ಅವನ್ ಬಿಟ್ಬಿಟ್ಟು ಇನ್ನೂ ಕೊಟ್ಟಿಲ್ಲ ದುಡ್ಡು ಅಂತ ಹೇಳ್ತಿರಲ್ರಿ, ನಿಮ್ಗೆ ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಹೋಗ್ಲಿ ಬಿಡ, ಏನ್ ಮಾಡಕ್ಕಾಗತ್ತೆ, ದುಡ್ಡು ಕೊಟ್ಟಾಯ್ತೆ, ಹೆಂಗ ನಿಧಾನಕ್ಕೆ ಇಸ್ಕೊಳ. ಬರೇ ದುಡ್ಡು ಕೊಟ್ಟವ್ರಿಗೆಲ್ಲ ಹಿಂಗೆ ಹೇಳ್ಕೊಂಬರ್ರಿ, ನಮ್ ದುಡ್ಡು ನಮಗೆ ವಾಪಸ್ ಬರೋದು ಯಾವಾಗ? ಕೊಡ್ತಾನೆ ಬಿಡ, ಎಲ್ಲೋ ಹೋಗ್ತಾನೆ, ಊರು ಮನೇನು. ಇವತ್ತಿಲ್ಲ ನಾಳೆ ಕೊಡ್ತಾನೆ, ಏನ್ ಮಾಡಕ್ಕಾಗತ್ತೆ. ಸರಿ ಬನ್ನಿ ತಿಂಡಿ ತಿನ್ನಿ. ನಿಮ್ ರಾಮಾಯಣ ಕೇಳಿ ಕೇಳಿ ಸಾಕಾಗೋಯ್ತು ನನಗಂತ. ಗೌಡ್ರೆ ಗೌಡ್ರೆ, ಯಾವನಪ್ಪ ಅವನು? ಗೌಡ್ರೆ ಅನ್ಕೊಂಬತ್ತವನಲ್ಲ. ಬಾರ ಒಳಿಕೆ, ಯಾರದು? ನಾನು ಕಣ್ರಿ, ಗೋಪಾಲ. ಹೇಳಪ್ಪ, ಏನ್ ಸಮಾಚಾರ? ಬರ್ರೆ, ಮತ್ತೆ ಮತ್ತೆ ನಾಳೆ ಮೈಸೂರಿಗೆ ಬೇರೆ ಹೋಗ್ಬೇಕಾಯ್ತು. ಈ ಬಸ್ ಚಾರ್ಜಿಗೆ ಬೇರೆ ದುಡ್ಡಿಲ್ಲ ಕಣ್ರಿ. ಇರೋ ದುಡ್ಡನ್ನೆಲ್ಲ ಒಡವೆ ಮಾಡ್ಸಕ್ ಹಾಕ್ಬಿಟ್ನಲ್ಲ, ಬಸ್ ಚಾರ್ಜಿಗೂ ದುಡ್ಡಿಲ್ಲ. ಒಂದು 500 ರೂಪಾಯಿ ಕೊಡ್ತೀರಾ? ನಾಳೆ ಹಿಂಗೋಗಿ ಹಂಗೆ ಬಂದು ಕೊಡ್ತೀನಿ. ಅಯ್ಯ, ನನ್ನ ಮಗನ ಇಸ್ಕೊಂಡಿರೋ ದುಡ್ಡು ಇನ್ನೂ ಕೊಟ್ಟಿಲ್ಲ, ಮತ್ತೆ ಕೇಳಕ್ ಬಂದಿದ್ದಾನೆ. ಹೋಗ್ಲಾ ತಿಕ್ಕಂಬಿಸ್ಕೊಂಡು? ಹಂಗಂದೇರಿ ಗೌಡ್ರಿ, ನಾಳೆ ಮೈಸೂರಿಗೆ ಹೋದ್ರೆ ಒಬ್ಬ ನನಗೆ 20,000 ರೂಪಾಯಿ ದುಡ್ಡು ಕೊಡಬೇಕು. ಅದನ್ನ ಇಸ್ಕೊಂಡ್ಬಂದು ನಿಮಗೆ 2,000 ಕೊಡ್ತೀನಿ ಕೊಡ್ರಿ. ಹಳೇದೊಂದು 1,000, ಈಗಿಂದ 500 ರೂಪಾಯಿ ಸೇರಿಸ್ಕೊಡ್ತೀನಿ ಬಡ್ಡಿ. 500 ರೂಪಾಯಿ ಕೊಟ್ಬಿಡ್ತೀನಿ ಸಾಕಾರೆ. ನನ್ನ ಹತ್ರ 500 ರೂಪಾಯಿನಿಲ್ಲ, 5 ರೂಪಾಯಿನೂ ಇಲ್ಲ. ಸುಮ್ಮನೆ ಹೋಗ್ಬಿಡು, ಬೈಸ್ಕೊಬೇಡ. ನಾಳೆ ಏನು ಹೋಗಿ ಬಂದು ನನ್ನ 1,000 ರೂಪಾಯಿ ದುಡ್ಡು ವಾಪಸ್ ಕೊಟ್ರು. ಹಂಗಂದ್ರೆ ಆಗಲ್ಲ ಕೊಟ್ರಿ. ಇವತ್ತು ನೀವು 500 ಕೊಟ್ರೆ ನಾನು ಹೋಗಿ ನಾಳೆ 1,000 ರೂಪಾಯಿ ಇಸ್ಕೊಬರಕ್ಕಾಗೋದು. ಇಲ್ಲಾಂದ್ರೆ 1,000 ರೂಪಾಯಿ ನಿಮ್ಗೆ ಎಲ್ಲಿಂದ ಕೊಡ್ಲಿಕ್ಕೆ ಕೊಡ್ರಿ ನಾನು? ಥೋಯ್, ನನ್ನ ಮಗನ ದೊಡ್ಡ ತಲೆನೋವಾತಲ್ಲ. ಏನು ಮಾಡೋದು ನನ್ನ ಮಗನಿಗೆ? ನೀವೇನು ಮಾಡ್ಬಿಟ್ರಿ, 500 ರೂಪಾಯಿ ಕೊಟ್ರಿ, ನಾಳೆ ಮೈಸೂರಿಗೆ ಹೋಗ್ಬಿಟ್ಟು ಬಂದು ನಿಮಗೆ 2,000 ರೂಪಾಯಿ ನಾನು ಕೊಟ್ಬಿಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ಅವಾಗ ನನ್ನ ಹೆಸರು ಚೇಂಜ್ ಮಾಡ್ಕೊಡ್ತೀನಿ. ಸರಿ, ಆಮೇಲೆ ಬರೋಗು, ಆಮೇಲೆ ಕೊಡ್ತೀನಿ. ಈಗ ಶಾಂತಿ ಇದ್ದಾಳೆ ನೋಡ್ರೆ, ಈಗಲೇ ಬೈತಾ ಇದ್ದಾಳೆ, ಆಮೇಲೆ ಮತ್ತಷ್ಟು ಬೈತಾಳೆ ನನಗೆ. ಸರಿ ಗೌಡ್ರೆ, ಆಮೇಲೆ ಬರ್ತೀನಿ. 500 ರೂಪಾಯಿ ರೆಡಿ ಮಾಡ್ಕೊಂಡಿರಿ. ನನ್ನ ಮಗ ಒಳ್ಳೆ ಕೊಟ್ಬಿಟ್ಟೆ ನಂಗೆ ಕೇಳ್ತಾನಲ್ಲ, ರೆಡಿ ಮಾಡ್ಕೊಳ್ರಿ ಆಮೇಲೆ ಬರ್ತೀನಿ ಅಂತ. ಏನು ಇವ್ನು ನನಗೆ ಸಾಲ ಕೊಡ್ಬೇಕಿಲ್ಲ, ನಾನು ಅವನಿಗೆ ಸಾಲ ಕೊಡ್ಬೇಕು, ಒಂದು ಗೊತ್ತಾಗ್ತಾ ಇಲ್ವಲ್ಲ.